91. ವೆಲ್ಕಮ್ ಬ್ಯಾಕ್. 30 ಜಿಲ್ಲೆಗಳ ಗ್ರೌಂಡ್ ರಿಪೋರ್ಟ್ ಏನಿದೆ, ಜಿಲ್ಲಾಡಳಿತ ಯಾವ ತರ ಕ್ರಮ ಕೈಗೊಂಡಿದೆ, ಡಿಸಿಗಳು ಏನು ಅಧಿಕೃತವಾಗಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದೀಗ ಕೊಡಗು ಜಿಲ್ಲೆಯ ಕೊರೋನಾ ರಿಪೋರ್ಟ್ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಇದ್ದೀವಿ. ಸೋಂಕು ತಡೆಗೆ ಜಿಲ್ಲಾಡಳಿತ ಹಾಗಾದ್ರೆ ಯಾವ ತರ ಕ್ರಮಗಳನ್ನು ಕೈಗೊಂಡಿದೆ, ಕೊಡಗು ಡಿಸಿ ಅನೀಸ್ ಕಣ್ಮಣಿ ಜಾಯ್ ಈ ಬಗ್ಗೆ ರಿಪೋರ್ಟ್ ಅನ್ನ ಕೊಡ್ತಾರೆ. ಕೊಡಗಿನ ಜಿಲ್ಲಾಧಿಕಾರಿಯಾದಂತಹ ಅನೀಸ್ ಕಣ್ಮಣಿ ಜಾಯ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ಕೊಡಗಿನಲ್ಲಿ ಇದುವರೆಗೆ ಸಾಕಷ್ಟು ನಿಯಂತ್ರಣದಲ್ಲಿತ್ತು, ಈಗ ಇದ್ದಕ್ಕಿದ್ದ ಹಾಗೇನೆ 2 ಅಂಕಿಯನ್ನ ದಾಟಿ ಸುಮಾರು 50 ಹತ್ರ ಹೋಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಮಾರ್ಚಿಂದ ಇದುವರೆಗೆ ಎಷ್ಟು ನಮ್ಮಲ್ಲಿ ಪ್ರಕರಣಗಳಾಗಿದೆ ಮೇಡಮ್? ಈಗ ಮಾರ್ಚಿಂದ ಈಗವರೆಗೆ 43 ಪ್ರಕರಣಗಳು ಕೊಡಗು ಜಿಲ್ಲೆಯಲ್ಲಿ ಈಗ ಪತ್ತೆಯಾಗಿದ್ದು, ಇನ್ನೂ ಕೂಡ ಜಾಸ್ತಿ ನಂಬರ್ಸ್ ಕೂಡ ಆಗೋದಕ್ಕೆ ಕೂಡ ಚಾನ್ಸಸ್ ಕೂಡ ಇದೆ. ಅದಕ್ಕೆ ಕೂಡ ನಾವು ಎಲ್ಲ ಪ್ರಿಪ್ರೇಷನ್ಸು ಜಿಲ್ಲಾಡಳಿತ ವತಿಯಿಂದ ತಗೊಂಡಿದ್ದು, ಬಿಕಾಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ನೂ ಜಾಸ್ತಿ ನಂಬರ್ಸ್ ಆಗೋದಕ್ಕೆ ಕೂಡ ಚಾನ್ಸಸ್ ಇದೆ. ಮೇಡಮ್, ಈಗ ಸಹಜವಾಗಿನೇ ನೀವು ಹೇಳ್ತಾ ಇದ್ದೀರಾ ಇನ್ನೂ ಸಾಕಷ್ಟು ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ಅಂತೇಳಿ. ಇನ್ ಕೇಸ್ ಆ ರೀತಿ ಜಾಸ್ತಿ ಆದಂತೆ ಆಗಿದ್ರೆ ಕೊಡಗಿನಲ್ಲಿ ಎಷ್ಟು ಬೆಡ್ಗಳು ಅದಕ್ಕಾಗಿ ರಿಸರ್ವ್ ಇದೆ, ಅಥವಾ ಅದಕ್ಕಾಗಿ ಬೇರೆ ಏನಾದರೂ ಪ್ರೈವೇಟ್ ಹಾಸ್ಪಿಟಲ್ ಏನಾದ್ರು ಬಳಸ್ಕೊಳ್ಳಕ್ಕೆ ಸಾಧ್ಯತೆ ಇದೆಯಾ, ಹೇಗೆ ಮೇಡಮ್? ಈಗ ಕೊಡಗಿನಲ್ಲಿ ಯಾವುದು ಫುಲ್ ಫ್ಲೆಡ್ಜ್ಡ್ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ, ಕೆಲವು ನರ್ಸಿಂಗ್ ಹೋಮ್ಸ್ ಎಲ್ಲ ಇದೆ. ಅಲ್ಲಿ ಅವರದು ಮಾಮೂಲಿ ಕೆಲಸಗಳು ಆಗ್ತಾ ಇದೆ, ಡೆಲಿವರಿ ಮತ್ತು ಎಮರ್ಜೆನ್ಸಿ ಮತ್ತು ಅದು ಎಲ್ಲ. ಸೊ ಅಲ್ಲಿ ಹೋಗಿ ಕೂಡ ನಾವು ಅದು ವಶಕ್ಕೆ ತಗೊಳ್ಳಕ್ಕಾಗಲ್ಲ, ಯಾಕೆಂದ್ರೆ ನಾರ್ಮಲ್ ಪ್ರೊಸೀಜರ್ಸು ಅವರಿಂದ ಕೂಡ ಹೆಲ್ಪ್ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಅಂಡ್ ಅಷ್ಟು ಚಿಕ್ಕ ಹಾಸ್ಪಿಟಲ್ಸ್ ಮತ್ತು ವಾಟ್ ಎವರ್ ಕೋವಿಡ್ ಹಾಸ್ಪಿಟಲ್ದು ಪ್ರೋಟೋಕಾಲ್ ಇದೆ ಅದೇ ಪ್ರಕಾರ ಕೂಡ ಅವರಲ್ಲಿ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಕೋವಿಡ್ ಮ್ಯಾನೇಜ್ಮೆಂಟ್, ಮೆಡಿಕಲ್ ಕಾಲೇಜು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಮೆಡಿಕಲ್ ಎಜುಕೇಶನ್ ಅದರಲ್ಲಿ ಯಾವ ಹಾಸ್ಪಿಟಲ್ ಇದ್ದಾರೆ ಅದರಲ್ಲಿನೇ ನಾವು ತಗೊಂಡಿದ್ದು, ಹೆಲ್ತ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್. ಸೊ ಒಂದು ಕೋವಿಡ್ ಹಾಸ್ಪಿಟಲ್ ಅಂದ ನಾವು ಒಂದು ಮೆಡಿಕಲ್ ಕಾಲೇಜ್ ಬ್ಲಾಕ್ ಕನ್ವರ್ಟ್ ಮಾಡಿದ್ದು. ಅಲ್ಲಿ 250 ಬೆಡ್ಸ್ ಇದೆ ಸದ್ಯಕ್ಕೆ ವಿತ್ ಆಲ್ ಫೆಸಿಲಿಟೀಸು. ಒಂದೇ ಟೈಮಲ್ಲಿ 150 ಬೆಡ್ಗಳಿಗೆ ಕೂಡ ಆಕ್ಸಿಜನ್ ಸಪ್ಲೈ ಕೊಡಬಹುದು. 11 ವೆಂಟಿಲೇಟರ್ಸ್ ಅದಕ್ಕೋಸ್ಕರ ಇಟ್ಟಿದ್ದು, ಮತ್ತೆ ಒಂದು ಸ್ಪೆಷಲೈಸ್ಡ್ ಲ್ಯಾಬ್ ಕೂಡ ಇದೆ ಟೆಸ್ಟಿಂಗ್ಗೋಸ್ಕರ. ಇದೆಲ್ಲ ರೆಡಿ ಆಗಿದ್ದು. ಬಟ್ ಆದರೆ ಕೂಡ ಕೇಸಸ್ ಜಾಸ್ತಿ ಆಗಿದೆ ಅಂದ್ರೆ ಸರ್ಕಾರದ ಹೊಸ ಸರ್ಕ್ಯುಲರ್ ಪ್ರಕಾರ ಯಾವುದು ಸಿಂಪ್ಟಮ್ಸ್ ಇಲ್ಲ, ಪಾಸಿಟಿವ್ ಆಗಿದ್ದು ಮತ್ತೆ ಏಜ್ಡ್ ಅಲ್ಲ, ಕೋಮಾರ್ಬಿಡ್ ಕಂಡೀಷನ್ ಏನು ಇಲ್ಲ ಅಂದ್ರೆ ಅವರಿಗೆ ಹಾಸ್ಪಿಟಲ್ ಅಲ್ಲಿನೇ ಅಡ್ಮಿಟ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ, ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಕೂಡ ಮಾಡಬಹುದು ಅಂತ ಇದೆ. ಅದಕ್ಕೋಸ್ಕರ ಪ್ರತಿಯೊಂದು ತಾಲೂಕಲ್ಲಿ ವಿಶೇಷವಾಗಿ ಹಾಸ್ಟೆಲ್ಗಳು ಐಡೆಂಟಿಫೈ ಮಾಡಿದ್ದು. ಇದು ಜಿಲ್ಲಾಡಳಿತ ಬಹಳ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ, ಯಾವುದೇ ಆತಂಕವನ್ನ ಪಡಬೇಕಂತ ಅಗತ್ಯ ಇಲ್ಲ ಅನ್ನಂತಹ ಮಾತನ್ನ ಜಿಲ್ಲಾಧಿಕಾರಿಯವರು ಹೇಳ್ತಿರೋಂಥದ್ದು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ಕಲಬುರಗಿಯಲ್ಲಿ ಕೊರೋನಾ ರುದ್ರ ನರ್ತನ ಆಡ್ತಾ ಇದೆ. ಹಾಗಾದ್ರೆ ಕೊರೋನಾ ತಡೆಗೆ ಕಲಬುರಗಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ, ಏನಂತಾರೆ ಕಲಬುರಗಿ ಡಿಸಿ ಬಿ ಶರತ್? ಕಲಬುರಗಿಯಲ್ಲಿ ಕೊರೋನಾ ತಡೆಗೆ ಅಗತ್ಯ ಕ್ರಮಗಳು ಯಾವ ತರ ಕೈಗೊಂಡಿದ್ದಾರೆ, ಡಿಸಿ ಬಿ ಶರತ್ ನ್ಯೂಸ್ 18ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಈಗ ನಮ್ಮಲ್ಲಿ ಹಾಲಿ ಇರುವಂಥದ್ದು ಆಕ್ಟಿವ್ ಕೇಸಸ್, ಈಗ ಸದ್ಯ ಕೇಸಸ್ ಏನಪ್ಪ ಅಂತಂದರೆ 323 ಆಕ್ಟಿವ್ ಕೇಸಸ್ ಇವತ್ತು ಆಕ್ಟಿವ್ ಆಗಿ ಪಾಸಿಟಿವ್ ಆಗಿರುವಂಥ ಕೇಸಸ್ ಮಾತ್ರ ನಮ್ಮಲ್ಲಿ ಈಗ ನಾವು ನಮ್ಮ ಹಾಸ್ಪಿಟಲ್ಸಲ್ಲಿ ನಾವು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ನಮಗೆ ಹ್ಯೂಮನ್ ರಿಸೋರ್ಸನ್ನು ಸಹ ಎಲ್ಲ ನಮ್ಮ ಕಲಬುರಗಿಯ ನಗರದ ಎಲ್ಲ ಒಂದು ಮೆಡಿಕಲ್ ಕಾಲೇಜಸ್ ಆಗಲಿ ಅಥವಾ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ, ಅವರೆಲ್ಲರೂ ಸಹಕಾರವನ್ನು ನಾವು ಕೋರಿದ್ದೀವಿ. 7,000 ನಮಗೆ ಟೋಟಲ್ ಬೆಡ್ಸ್ ನಮಗೆ ಬೇಕಾಗ್ಬೋದು. ನಮ್ಮ ಸೂಪರ್ವೈಸ್ ಐಸೋಲೇಷನ್ ಸೆಂಟರ್ ಅಥವಾ ಕೋವಿಡ್ ಕೇರ್ ಸೆಂಟರ್ ಅಂತ ಏನು ಕರಿತೀವಿ, ಅಲ್ಲಿ 7,000 ಬೆಡ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಹಾಸ್ಪಿಟಲ್ಸಲ್ಲೂ ಸಹ ICU ಮತ್ತು ನಾನ್ ICU ಬೆಡ್ಸ್ನು ಸಹ ನಾವು ಅದನ್ನು ಸಂಪೂರ್ಣ ರೀತಿಯಲ್ಲಿ ನಾವು ಅದನ್ನು ರೆಡಿ ಮಾಡಿಕೊಂಡು ಯಾವುದೇ ಒಂದು ಇವೆಂಚುಯಾಲಿಟಿಗೆ ವಿ ಆರ್ ರೆಡಿ ಟು ಫೇಸ್ ದಿ ಸಿಚುವೇಶನ್. ಇನ್ನು ಚಿಕ್ಕಮಗಳೂರು